ಮುಳಬಾಗಿಲು ಕೆಜಿಎಫ್ ಮುಖ್ಯ ರಸ್ತೆಯ ಕಾಮಗಾರಿ ನಿಲ್ಲಿಸುವಂತೆ ದಲಿತ ಸಂಘಟನೆಗಳು, ಬುದ್ಧಿಜೀವಿಗಳು ಹಾಗೂ ರೈತರ ಪ್ರತಿಭಟನೆ. ಇನ್ನು ಘಟನೆಯ ಸಂಬಂಧಿಸಿದಂತೆ ಮುಳಬಾಗಿಲಿನಿಂದ ಕೆಜಿಎಫ್ ಕಡೆಗೆ ನಿರ್ಮಾಣವಾಗುತ್ತಿರುವ ಹೊಸ ರಸ್ತೆಯಲ್ಲಿ ಫ್ಲೈಓವರ್ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು, ತಕ್ಷಣ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸಬೇಕು, ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಕಾಮಗಾರಿ ನಡೆಯಲು ಬಿಡುವುದಿಲ್ಲ ಎಂದು ದಲಿತ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಈ ಸಂಬಂಧ ದಲಿತ ಸಂಘಟನೆ ಮುಖಂಡರುಗಳು ಹಾಗೂ ರೈತರು ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದರು. ಮುಳಬಾಗಿಲು ಕೆಜಿಎಫ್ ಮೇನ್ ರೋಡ್ ಅಲ್ಲಿ ಇದು 100 ಫೀಟ್ ರೋಡ್ ಆಗಿರುತ್ತೆ. 100 ಫೀಟ್ ರೋಡ್ ಆಗಬೇಕಾದ್ರೆ ಯಾವುದೇ ಒಂದು ಕ್ರಾಸ್ ರೋಡ್ ಮಾಡಬೇಕಾದ್ರೆ 100 ಫೀಟ್ ರೋಡ್ ಅಲ್ಲಿ ಯಾವುದೇ ಒಂದು ಕ್ರಾಸ್ ರೋಡ್ ಮಾಡಬೇಕಾದ್ರೆ ಮೇಲ್ ಸೇತುವೆ 50 ಅಡಿ ಇರಬೇಕು. ಅಂದ್ರೆ ಟ್ರಾಫಿಕ್ ನಾರ್ಮ್ಸ್ ಅನ್ನ ಓವರ್ ರೈಡ್ ಮಾಡಿ ಖಾಲಿ 22, 23, 24 ಅಡಿ ಅಂಡರ್ ಪ್ಲೇಟ್ ಮಾಡೋದ್ರಿಂದ ಮುಂದೆ ಇದು ತುಂಬಾ ತೊಂದರೆ ಆಗುತ್ತೆ. ಈ ತೊಂದರೆಯನ್ನ ಇವತ್ತೇ ಸರಿಪಡಿಸ್ಬೇಕಂತಾಳೆ ಏನು ಈ ಯೋಜನೆಯನ್ನ ತೆಗೆದುಕೊಂಡಿದ್ದಾರೆ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ತಿಳಿಸಲು ಇಷ್ಟಪಡ್ತೀವಿ. ಭಾರತ ಮಾತಾ ಕೇ बोलो, ಭಾರತ ಮಾತಾ ಕೇ ಜೈ ಭೀಮ್. ಬಂಧುಗಳೇ, ಇವತ್ತು ಈ ಕೆಜಿಎಫ್ ರಸ್ತೆಯ ಅನಾನುಕೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತಾಂಬಿ ವರ್ಗದವರು, ಯುವಕರು, ವಿದ್ಯಾರ್ಥಿಗಳು ಯಾರು ಅಬ್ಸರ್ವ್ ಮಾಡಿಲ್ಲ. ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ಮಾನ್ಯ ಗೋವಿಂದ ರೆಡ್ಡಿ ಸಾಹೇಬರು ಇದನ್ನ ಹೋಗ್ತಾ ಬರ್ತಾ ಅಬ್ಸರ್ವೇಷನ್ ಮಾಡಿ ಇದೇನು ಈ ರೀತಿ ಮಾಡ್ತವ್ರೆ ನಮ್ಮ ರಸ್ತೆ, ಇದು ನಮ್ಮ ಮುಂದಿನ ಪೀಳಿಗೆಗೆ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಸಂದೇಶವನ್ನು ಕೊಡ್ತಾರೆ ನಮ್ಮ ಚಿನ್ನಪ್ಪ ವರ್ಗ. ಅವ್ರು ಬಂದು ಒಂದು ವಿಡಿಯೋ ಮಾಡ್ತಾರೆ. ಇದನ್ನ ನಮ್ಮ ಸಾಹೇಬರು ಇದನ್ನ ಪರಿಶೀಲನೆ ಮಾಡವ್ರೆ, ಕೂಡಲೇ ಇದನ್ನ ರದ್ದುಪಡಿಸಬೇಕು, ಇದನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿರ್ತಾರೆ. ಆದ್ರೂ ಅದನ್ನ ಅವರು ಗಮನಕ್ಕೆ ತೆಗೆದುಕೊಳ್ಳದೆ ಕೆಲಸ ಪ್ರಾರಂಭ ಮಾಡ್ತಾರೆ. ಆದ್ರೆ ನನ್ನ ಬೆಳಿಗ್ಗೆ ಬಂದು ನೋಡಿದ್ರೆ ಕಂಬಿ ಆಲ್ರೆಡಿ ಕಟ್ತಾ ಇದ್ರು. ಹಾಗಾಗಿ ನಾನು ಕೆಲಸ ನಿಲ್ಸರಪ್ಪ ಅಂದೆ, ನಿಲ್ಸೋಕಾಗ್ಲಿಲ್ಲ. ಆದ್ರಿಂದ ಇದಕ್ಕೆ ಒಂದೇ ಒಂದು ಮೂಲ ಏನಿದೆಯಪ್ಪ ಅಂತ ಹೇಳ್ಬಿಟ್ಟು ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರು, ಆ ನ್ಯಾಯ ಒದಗಿಸ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೆಂಡಾ ಒಂದು ನಾಟಿದ್ದೀನಿ. ಇದ್ರ ಒಂದು ಹಿನ್ನೆಲೆಯಲ್ಲಿ ನ್ಯಾಯ ಸಿಗತ್ತೆ, ನಮ್ಮ ಖ್ಯಾತ ವಕೀಲರು ಇದ್ದಾರೆ ಹಾಗಂತ ಹೇಳ್ಬಿಟ್ಟು ನಾವು ಇದನ್ನ ಕೈಗೆತ್ಕೊಂಡ್ರಿ. ನಿನ್ನೆ ಎಲ್ಲಾ ಫೋನ್ ಮುಖಾಂತರ ಎಲ್ಲಾ ರೈತಾಪಿ ವರ್ಗದವ್ರಿಗೂ, ಮುಖಂಡರುಗಳಿಗೂ, ಎಲ್ರಿಗೂ ಈ ಸಂದೇಶವನ್ನು ಮುಟ್ಟಿಸಿದಾಗ ಸುಮಾರು 100 ಸಂಖ್ಯೆಯಲ್ಲಿ ಜನ ಬಂದು ಇದನ್ನ ಯಾವ ರೀತಿ ಇದೆ ಏನು ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡ್ತಾವ್ರೆ. ಬಂಧುಗಳೇ, ಇವತ್ತು ಈ ಒಂದು ರಸ್ತೆಯನ್ನು ನಾವು ತಡೆ ಹಿಡಿಯಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ತೊಂದರೆ ಆಗತ್ತೆ. ಇವತ್ತೇ ಅದನ್ನ ನಾವು ಕೈಗೆತ್ಕೊಂಡು ಯಾವುದೇ ಕಾರಣಕ್ಕೆ ಕೆಲಸ ನಡೀಬಾರ್ದು. ಇಲ್ಲಿ ಕೆಲಸ ಮಾಡಕ್ ಏನಾದ್ರು ಗುತ್ತಿಗೆದಾರರು ಏನಾದ್ರು ಪ್ರಯತ್ನ ಪಟ್ರೆ ನಾವಿಲ್ಲೇ ಟೆಂಟ್ ಹಾಕ್ತೀರಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ನಮ್ಮ ಮುಂದಿನ ನಾಯಕತ್ವವನ್ನು ವಹಿಸ್ತಕ್ಕಂಥವ್ರು ನಮ್ಮ ಖ್ಯಾತ ವಕೀಲರು, ನಮ್ಮ ಗೋವಿಂದ ರೆಡ್ಡಿ ಸಾಹೇಬರು, ಅವ್ರ ನಾಯಕತ್ವದಲ್ಲೇ ಇಲ್ಲಿ ನಾವು ಒಂದು ಟೆಂಟ್ ಹಾಕ್ತೀರಿ. ಯಾವುದೇ ಕಾರಣಕ್ಕೆ ಏನೇ ಕೆಲಸ ಮಾಡಕ್ ಬಿಡೋದಿಲ್ಲ, ಚಾಲೆಂಜ್ ಮಾಡ್ತೀರಿ. ನಮ್ಮ ಬೆನ್ನೆಲುಬು ನಮ್ಮ ಖ್ಯಾತ ವಕೀಲರು, ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಯಾವುದೇ ರೀತಿ ಕೆಲಸ ಮಾಡಕ್ ಬಿಡೋದಿಲ್ಲ. ಒಂದು ಸೌಟು ಮಣ್ಣಾಕಕ್ಕೂ ಬಿಡೋದಿಲ್ಲ, ಒಂದು ಸೌಟು ಸಿಮೆಂಟ್ ಹಾಕೋಕ್ಕೂ ಬಿಡೋದಿಲ್ಲ, ಒಂದು ಕಂಬಿ ಕೂಡ ಮಡಗೋದಿಲ್ಲ. ಅಲ್ಲಿ ಇವಾಗ ಇದು ಕಟ್ಟಿದ ಇದನ್ನ ತೆಗಿಬೇಕು. ಇವತ್ತು ಇದನ್ನ ಕಟ್ಟಿರತಕ್ಕಂಥದನ್ನ ಇದನ್ನ ತೆಗಿಬೇಕು. ಇಲ್ಲ ಬಾಂತೇಳು ಇವತ್ತು ಈ ಕಂಬಿ ಕಟ್ಟಿರ್ತಕ್ಕಂಥದನ್ನ ತೆಗಿಬೇಕು. ಇದು ಅಗಲೀಕರಣ ಆಗ್ಬೇಕು. ಈ ಕಡೆ 7.5 ಅಡಿ ಹೋಗ್ಬೇಕು, ಈ ಕಡೆ 7.5 ಅಡಿ ಹೋಗ್ಬೇಕು, ಅಗಲೀಕರಣ ಜಾಸ್ತಿ ಆಗ್ಬೇಕು. ಅದರಿಂದ ಇದನ್ನ ಮಾಡೋ ತನಕ ಇಲ್ಲಿ ನಾವು ಟೆಂಟ್ ಬಿಚ್ಚೋದಿಲ್ಲ. ಯಾರ ಮಾರ್ಗದಲ್ಲಿ? ನಮ್ಮ ಖ್ಯಾತ ವಕೀಲರವರ ಮಾರ್ಗದರ್ಶನದಲ್ಲಿ, ನಮ್ಮ ರೈತರ ಮುಖಾಂತರವಾಗಿ, ವಿದ್ಯಾರ್ಥಿಗಳ ಮುಖಾಂತರವಾಗಿ, ಯುವಕರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೆ ಇದನ್ನು ನಿಲ್ಲಿಸೋದಿಲ್ಲ. ಇದು ನಾವು ಕೈಗೆತ್ಕೊಂಡಿದ್ದೀರಿ, ನಾವು ನಿಲ್ಲಿಸೋದಕ್ಕೆ ಹೋಗೋದೇ ಇಲ್ಲ. ಅದೇನೇ ಆಗಲಿ ನಮ್ಗೆ ರಸ್ತೆ ಉದ್ದ ಆಗೋವರೆಗೂ, ಅಗಲ ಆಗೋವರೆಗೂ ರಕ್ತವನ್ನು ಚೆಲ್ತಿರಗನೆ ಹೊರತು ರಸ್ತೆ ಮಾಡೋಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ರೈತರ ಪರವಾಗಿ, ನಮ್ಮ ನಾಯಕರ ಪರವಾಗಿ ಘಂಟಾಘೋಷದಿಂದ ಒಂದು ಚಾಲೆಂಜ್ ಅನ್ನು ಬಿಸಾಕ್ತಾ ಇದ್ರಿ. ಯಾರ್ಕ ಗುತ್ತಿಗೆದಾರಗ ಯಾವುದೇ ಕಾರಣಕ್ಕೆ ಮಾಡೋಕ್ ಬಿಡೋದಿಲ್ಲ. ನಾವು ಇಂದುವರೆಗೂ ತಾಳ್ಮೆಯಿಂದ ಇದ್ದೀರಿ. ಅವ್ರ ಕೆಲಸ ನಿಲ್ಲಿಸಲಿಲ್ಲ, ನಿಲ್ಲಿಸ್ತಾ ಹೋದ್ರೆ ಇನ್ನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇದು ಈ ಸಂದರ್ಭದಲ್ಲಿ 4 ಮಾತು ಹೇಳೋದಕ್ಕ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ವಿರೋಧಿಸ್ತಾ ಇದ್ದೀವಿ. ಅದು ಮೊನ್ನೆ ಲಾಸ್ಟ್ ವಾರ ಇವ್ರಿಗೆ ಬಂದು ನಾವು ತಿಳಿಸಿದ್ದೀವಿ, ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಸಬೇಡಿ ಈ ಕಾಮಗಾರಿನ ಅಂತ. ಆದ್ರೂ ನಮ್ಮ ಮಾತನ್ನ ಕಿವಿಗೆ ಹಾಕೊಳ್ಳದೇನೆ ಅವರ ಒಂದು ದುರ್ವರ್ತನೆಯನ್ನು ತೋರಿ ಮುಂದುವರಿಸಿರ್ತಾರೆ ಈ ಒಂದು ಕಾಮಗಾರಿಯನ್ನ. ಇದನ್ನ
ಇದನ್ನ ಈಗಲೇ ತಡೆಗಟ್ಟಬೇಕು. ಮುಂದೆ ಯಾವುದೇ ಕಾರಣಕ್ಕೂ ಇದನ್ನ ಮುಂದುವರಿಸಬಾರ್ದು ಅನ್ನೋ ಒಂದು ನಮ್ಮ ಒಕ್ಕೊರಲ ಆಗ್ರಹ. ಅದೇ ರೀತಿ ಇದನ್ನ ಎಲ್ಲ ಮೇಲಿನ ಅಧಿಕಾರಿಗಳಿಗೆ ಇವತ್ತೆಲ್ಲ ಪತ್ರದ ಮುಖೇನ ಕಳಿಸ್ತಾ ಇದ್ದೀವಿ, ಒಂದು ರಿಕ್ವೆಷನ್ ಲೆಟರ್ ಕೊಡ್ತಾ ಇದ್ದೀವಿ. ನಾವೆಲ್ಲ ಸೈನ್ ಮಾಡಿದ್ದಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಇದು ಮಾಡ್ತಾ ಇದ್ದೀವಿ, ಪಕ್ಷಾತೀತವಾಗಿ ಎಲ್ಲರೂ ಯಾವುದೇ ಇದಿಲ್ದಿರ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ತಮ್ಮ ಮೀಡಿಯಾ ಮುಖಾಂತರ ಶಾಸಕರಿಗೂ ಸಂಸದರಿಗೂ ನಾವು ತಿಳಿಸ್ತಾ ಇದ್ದೀವಿ, ದಯವಿಟ್ಟು ಇದು ಸದನದಲ್ಲಿ ತಾವು ಮಾತಾಡಿ ಇದು ಹಿಂದೆ ಇದನ್ನ ಅಡ್ಡಿಪಡಿಸಿ ಇದನ್ನು ನಿಲ್ಲಿಸಿ ಮುಂದೆ ಇದು ಅಗಲೀಕರಣ ಮಾಡಬೇಕು, ಎತ್ತರವನ್ನು ಹೇರಿಸಬೇಕು. ಯಾವುದೇ ಕಾರಣಕ್ಕೂ ಇದು ನಮ್ಮ ಮುಂದಿನ ಪೀಳಿಗೆಗೆ ತೊಂದರೆ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಈ ಉದ್ದೇಶವನ್ನು ನೀವು ನಮಗೆ ಈಡೇರಿಸಬೇಕು ಅಂತ ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ತಾ ಈ ಒಂದೆರಡು ಮಾತುಗಳನ್ನ ನಾವು ಮಾತಾಡಲು ಅವಕಾಶ ಕೊಟ್ಟು ನಿಮ್ಮೆಲ್ಲ ಸುಮಾರು 12 ವರ್ಷದಿಂದ ನಡೀತಾ ಇದೆ ಕಾಮಗಾರಿ. 12 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 75 ನಡೀತಾ ಇದೆ. ಸುರಕ್ಷಿತವಾಗಿ ಸರ್ವಿಸ್ ರೋಡ್ ಇರ್ಲಿಲ್ಲ, ಫ್ಲೇವರ್ ಇರ್ಲಿಲ್ಲ. ಈಗ ಫ್ಲೇವರ್ ಶುರು ಮಾಡಿದ್ರ. ಸರ್ವಿಸ್ ರೋಡ್ ಅಲ್ಲಿ ಎಮರ್ಜೆನ್ಸಿ ಹೋಗ್ಬೇಕು ಅಂತಂದ್ರೆ ತೀರಾ ಕಷ್ಟ ಆಗ್ತಾ ಇದೆ. ಸೂಚನಾ ಫಲಕಗಳು ಬಿಲ್ಕುಲ್ ಇಲ್ಲ. ಈ ರಸ್ತೆ ತಾಯ್ಲೂರು ರಸ್ತೆ ಆಗ್ಬೋದು, ಕೆಜಾಪ್ ರಸ್ತೆ ಆಗ್ಬೋದು, ವಿರೂಪಾಕ್ಷಿ ರಸ್ತೆ ಆಗ್ಬೋದು. ಮುಳಬಾಗಿಲು ಬರ್ಬೇಕಂದ್ರೆ ಎಲ್ಲಿ ಸೂಚನಾ ಫಲಕ ಇದೆ ತಾವು ತೋರಿಸ್ತೀವಿ. ಚೆಕ್ ಮಾಡ್ತೀವಿ ಸರ್, ಇಲ್ಲಾಂದ್ರೆ ಇಲ್ಲ ನೋಡಿ ಇಲ್ಲ ಸರ್ ಚೆಕ್ ಮಾಡ್ತೀವಿ, ಇಲ್ಲಾಂದ್ರೆ ಹಾಕ್ಸ್ತೀನಿ. ಅಲ್ಲ ಇಲ್ಲ, ಈಗ ನಡೀತಾ ಆಲ್ರೆಡಿ ಹಾಕಿದೀವಿ. ಈ ಎಕ್ಸ್ಪ್ರೆಷನ್ ನಡೀತಾ ಇದೆಲ್ಲ ಅದಕ್ಕೆ ತೆಗೆದಿರ್ಬೋದು, ಇಲ್ಲಾಂದ್ರೆ ಮತ್ತೆ ಹಾಕ್ಸ್ತೀನಿ ನಾನು. ಜೊತೆಗೆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಇಲ್ಲಿ ಯಾರಾದ್ರೂ ಗೈಡ್ ಮಾಡೋದು ಕೂಡ ಒಬ್ರು ಇರಲ್ಲ. ಇಲ್ಲಿ ರಾತ್ರಿ ಹೊತ್ತು ಬಂದ್ರಿ, ಹಗಲಲ್ಲಿ ಬಂದಂಗ ರಾತ್ರಿ ಹೊತ್ತು ಇರಲ್ಲ. ರಾತ್ರಿಯಲ್ಲಿ ರಾತ್ರಿ ಇದು ಹೋಮ್ ಗಾರ್ಡ್ಸ್ ಇಬ್ರು ಇದ್ರು, ಇಲ್ಲೇ ಇರ್ತಾರ ಅವರು. ಯಾರನ್ನು ನೋಡಿಲ್ಲ ಸರ್, ಅವರು ಇಲ್ಲೇ ಇದ್ರಲ್ವಾ, ನೈಟ್ ಡ್ಯೂಟಿ ಬರ್ತಾರ. ನೈಟ್ ಡ್ಯೂಟಿ ನೀವು ನೋಡಿಲ್ಲ ಅನ್ಸುತ್ತೆ. ಇಬ್ರು ಇರ್ತಾರು, ಸೆಕ್ಯೂರಿಟಿ ಹೋಮ್ ಗಾರ್ಡ್ ಅವ್ರು ಇಲ್ಲೇ ಇರ್ತಾರ ಸ್ಟ್ರಕ್ಚರ್ ಹತ್ರ. ಇದು ರಾಷ್ಟ್ರೀಯ ಹೆದ್ದಾರಿ 75ರಿಂದ ಇಲ್ಲಿ ನೋಡಿ ಸರ್, ಮುಖ್ಯವಾಗಿ ಬಂಗಾರಪೇಟೆಗೆ ಏನು ಟ್ರೈನ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಮುಳಬಾಗಿಲು ತಾಲೂಕಿನ ಆ ರಸ್ತೆ ಮುಖಾಂತರನೇ ಹೋಗ್ಬೇಕು. ಒಂದು ಎರಡನೇದು, ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ಆವನಿ ಜಾತ್ರೆ ನಡಿಬೇಕಂದ್ರೆ ಈ ರಸ್ತೆಯಲ್ಲಿ ಮುಖಾಂತರನೇ ಹೋಗ್ಬೇಕು. ಕೆಜಾಪ್ ಆಗ್ಬೋದು. ಈಗ ನಡೀತಾ ಇರುವಂತ ಚೆನ್ನೈ ಕಾರಿಡಾರ್ ರಸ್ತೆ ಕೂಡ ಇದು ಸಂಪರ್ಕ ಕಳಿಸುವಂತ ರಸ್ತೆ ಇದೆ. ಈಗಾಗಲೇ ರೀಸೆಂಟ್ ಆಗಿ ಆಗಿರುವಂತ ಒಂದು ಕೈಗಾರಿಕಾ ಸ್ಥಾಪನೆಗಳು ಕೂಡ ಆಗ್ತಿದೆ ಕೆಜಾಪ್ ತಾಲೂಕಲ್ಲಿ. ಇಷ್ಟೆಲ್ಲಾ ಸಂಚಾರ ನಡೆಯುವಂತ ಈ ರಸ್ತೆ ಅಗಲೀಕರಣ ಆಗ್ಲೇಬೇಕು ಅನ್ನೋದು ಇಲ್ಲಿ ಭಾಗದ ಎಲ್ಲಾ ಜನರ ಒಂದು ಒತ್ತಾಯ ಆಗಿದೆ ಸರ್. ಜೊತೆಗೆ ಮುಳಬಾಗಿಲಲ್ಲಿ ಈ ಒಂದು ರಸ್ತೆ ಮುಖ್ಯವಾಗಿ ಏನಂತಂದ್ರೆ ತಿರುಪತಿಗೆ ಹೋಗ್ಬೇಕು ಅಂದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು. ಒಂದು ಕಾಮಗಾರಿ ಆದ್ಮೇಲೆ ಇನ್ನೊಂದ್ ಕಡೆ ಕಾಮಗಾರಿ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಇವಾಗ ನೋಡಿ ನೀವು ಇಲ್ಲಿ 3 ಕಡೆ ಅಂಡರ್ ಪಾಸ್ ಮಾಡ್ತಾ ಇದೀರಾ. ಜೊತೆಗೆ ನರಸಿಂಹ ತೀರ ಹತ್ರ ಬೇರೆ ಕಾಮಗಾರಿ ನಡೀತಾ ಇದೀರಾ. ಇದುವರೆಗೂ ಯಾವ ಕೆಲಸನೂ ಸರಿಯಾಗಿ ನಡೀತಾ ಇಲ್ಲ. ಪ್ರತಿನಿತ್ಯ ಒಂದಲ್ಲ ಒಂದು ಆಕ್ಸಿಡೆಂಟ್ ಆಗ್ತಲೇ ಇದೆ. ಅದು ಯಾರು ಗಮನಿಸ್ತಾ ಇದಾರೋ, ಇದ್ರ ಯಾರೇ ಆದ್ರೂ ಪ್ರಾಣ ಹೋದ್ರೆ ಕಾಮಗಾರಿ ನಿಮ್ದೇ ಅಲ್ವಾ? ಇದು ನಮ್ದು, ಈ ಸ್ಟ್ರಕ್ಚರ್ ನಮ್ದು. ದಿನಗಳಲ್ಲಿ ಈ ಕಾಮಗಾರಿಗಳನ್ನ ತಾವು ಪೂರ್ಣಗೊಳಿಸ್ತೀರಾ? ಜೊತೆಗೆ ಇವ್ರು ಮಾಡ್ತಾ ಇರೋ ಇವತ್ತು ಮನವಿಗೆ ಏನ್ ಹೇಳ್ತೀರಾ ಸರ್? ಈಗ ಕಂಟಿನ್ಯೂ ಮಾಡಿದ್ರೆ ಆಗಸ್ಟ್ ಕಂಪ್ಲೀಟ್ ಆಗತ್ತೆ, ಇಲ್ಲಾಂದ್ರೆ ಇನ್ನು ಲೇಟ್ ಆಗುತ್ತೆ. ಒಂದು 3-4 ಮಂತ್ಸ್ ಲೇಟ್ ಆಗುತ್ತೆ. ಇದಿಷ್ಟು ಮತ್ತೆ ಅಪ್ರೂವಲ್ ತಗೋಬೇಕು, ಡಿಸೈನ್ಸ್ ಚೇಂಜ್ ಮಾಡಬೇಕು, ಇದೆಲ್ಲ 3-4 ಮಂತ್ಸ್ ಮತ್ತೆ ಜಾಸ್ತಿ ಆಗುತ್ತೆ. ಅಲ್ಲ ಸರ್, ಇವಾಗ ಕಂಪಲ್ಸರಿ ಇದು ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಬೇಕಂದ್ರೆ ಇದು ಮಾಡ್ಲೇಬೇಕು ಅಂತ ಒತ್ತಾಯ ಇದೆ. ತಾಯ್ಲೂರ್ದ ಅಂಡರ್ ಪಾಸ್ ರೆಡಿ ಮಾಡ್ತಾ ಇದ್ದೀರಾ, ವಿರೂಪಾಕ್ಷದು ಮಾಡಿಸ್ತಾ ಇದ್ದೀರಾ. ಒಟ್ಟಾರೆ ಆ ಕಾಮಗಾರಿಗಳ ಬಗ್ಗೆ ಪೂರ್ಣಗೊಳಿಸಿ. ಇದು ಟೈಮ್ ತಗೊಂಡ್ ಮಾಡ್ಕೊಡೋ ವ್ಯವಸ್ಥೆ ಅದು ಮಾಡ್ತಾ ಇರ್ತೀವಿ. ಅಷ್ಟೊಳಗೆ ಇದು ಡಿಸೈನ್ಸ್ ತಗೋಣ ಅಂತ ಚೇಂಜ್ ಮಾಡಿ ಪರ್ಮಿಷನ್ ತಗೋಬೇಕು, ಅಪ್ರೂವಲ್ಸ್ ಕೊಡ್ಬೇಕು, ಇದೆಲ್ಲ ಇದೆ. ಒಂದು ಸರ್, ನನ್ನ ಮನೆ ಜನರು ಎಲ್ಲರೂ ಪರವಾಗಿ ನಾನು ಹೇಳ್ತೀನಿ ಸರ್, ನೀವು ಸಿವಿಲ್ ವರ್ಕ್ ಮಾಡ್ಕೊಳ್ಳಿ, ಈ ಕಡೆ ವರ್ಕ್ ಮಾಡ್ಕೊಳ್ಳಿ. ಇದು ಮಾತ್ರ ಪೆಂಡಿಂಗ್ ಇತ್ತು. ಇದನ್ನ 45 ಫೀಟ್ ಏನ್ ಮಾಡ್ಬೇಕು ಅದನ್ನ ಅಲೋಕೇಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿ. ನಮಗೆ ನಿಮ್ಮ ಕೆಲ್ಸಕ್ಕೆ ತಾವೇನ್ ತೊಂದ್ರೆ ಮಾಡಕ್ ಸಬ್ಸಿಕ್ವೆಂಟ್ ಆಗ್ತಾ ಇರ್ಬೇಕು. ಅದನ್ನ ಅಡ್ವಾಂಟೇಜ್ ತಗೊಂಡು